ನಮಸ್ಕಾರ. ನೋಡಿ, ಇವತ್ತು ನಾನು ಅಡಿಕೆ ಸಸಿಯನ್ನು ನಾಟಿ ಮಾಡೋದು. ಸಣ್ಣ ಸಸಿಯನ್ನು 2 ಫೀಟಿಗೆ ಒಂದರ ಹಾಗೆ ನಾಟಿ ಮಾಡೋದು. ಇದನ್ನು ನಾವು ಬೊಪ್ಪೆ ಹಾಕೋದು ಅಂತ ಹೇಳ್ತೇವೆ, ಯಾವುದು ನಮ್ಮ ಗ್ರಾಮ್ಯ ಭಾಷೆಯಲ್ಲಿ. ಗೊತ್ತಾಯ್ತಲ್ಲ. ಯಾಕೆ ಅಂತ ಹೇಳಿದರೆ, ನಮ್ಮ ನೀರು ತುಂಬುವಂತಹ ತೋಟಗಳಲ್ಲಿ ಇದನ್ನು ನಡಬೇಕು. ನೀರು ತುಂಬುವಂತಹ ತೋಟಗಳಿದ್ದರೆ ಅಲ್ಲಿ ನಡಲಿಕ್ಕೆ ಬೇಕಾಗಿ ಇದನ್ನು ನಾವು ಉಪಯೋಗ ಮಾಡುವಂಥದ್ದು. ಹೊಸದಾಗಿ ನಾವು ಪ್ಲಾಂಟೇಷನ್ ಮಾಡುವಾಗ ಅದನ್ನು ಎಳೆ ಸಸಿ ಆದರೂ ಅಡ್ಡಿಲ್ಲ. ಈ ಸ್ವಲ್ಪ ಹಳೆ ತೋಟಗಳಲ್ಲಿ ಅಂಥ ದೊಡ್ಡ ಸಸಿಗಳನ್ನೇ ನೆಡಬೇಕು. ಕಾರಣ ಏನು ಅಂತ ಹೇಳಿದರೆ, ಅದಕ್ಕೆ ಈ ನೀರಿನನ್ನು ಸ್ವಲ್ಪ ಒಂದು 2 ದಿನ ನೀರು ನಿತ್ತರೂ ಅದನ್ನು ತಡೆದುಕೊಳ್ಳುವಂತಹ ಶಕ್ತಿ ಬರ್ತದೆ. ಗೊತ್ತಾಯ್ತಲ್ಲ. ಹಾಗಾದ ಕಾರಣ ಯಾವ ರೀತಿ, ಈಗ ಒಬ್ಬೊಬ್ಬರು ಒಂದೊಂದು ರೀತಿ ನಡ್ತಾರೆ, ಅದಕ್ಕೆ ಏನೂ ಆಕ್ಷೇಪ ಇಲ್ಲ. ಯಾಕೆಂತ ಹೇಳಿದರೆ, ಕೆಲವರು 1 ವರ್ಷದ ಸಸಿಯನ್ನು ನೆಡ್ತಾರೆ, ಕೆಲವರು 2 ತಿಂಗಳ ಸಸಿಯನ್ನೇ ನೆಡ್ತಾರೆ. ಹಾಗೆ ಹೊಸ ಜಾಗದಲ್ಲಿ ಸಣ್ಣದು ಎಳೆದಾದರೂ ಅಡ್ಡಿಲ್ಲ, ಒಟ್ಟು ನೀರು ನಿಲ್ಲಬಾರ್ದು. ಗೊತ್ತಾಯ್ತಲ್ಲ. ಹಾಗಾದ ಕಾರಣ ನೋಡಿ, ಇದನ್ನೀಗ ಯಾವ ರೀತಿ ನಡುವುದು ಅಂತ ಹೇಳಿಕೊಂಡು ನಾನು ತೋರಿಸಿಕೊಡ್ತೇನೆ. ನೋಡಿ, ಇದೀಗ ಅಡಿಕೆ ಸಸಿ ಬೊಪ್ಪೆ ಹಾಕೋದು. ನೀವು ಬೊಪ್ಪೆ ಹಾಕೋದು ಅಥವಾ ನಾವು ಸಣ್ಣ ಗಿಡಗಳನ್ನು ನಾಟಿ ಮಾಡೋದು ಅಂತ ಹೇಳಿದರೆ, ಇದಕ್ಕೆ ಸೀದಾ ಗುಂಡಿ ತೆಗೆದು ಕುಳಿತುಕೊಳಿಸುವುದಲ್ಲ. ಇದನ್ನು ಬರುವ ವರ್ಷ ಅಥವಾ ಬರುವ ವರ್ಷ ಅಥವಾ ಮತ್ತಿನ ವರ್ಷವೂ ನೆಡ್ಬೋದು. ಗೊತ್ತಾಗಿಲ್ಲ. ಇದನ್ನು ಚೆನ್ನಾಗಿ ಸಾಕಬೇಕು. ಯಾಕೆಂದರೆ ಹಟ್ಟಿ ಗೊಬ್ಬರ, ಈಟು ಎಲ್ಲ ಒಳ್ಳೆಯದಾಗಿ ಕೊಟ್ಟು ಬೇಸಿಗೆಯಲ್ಲಿ ನೀರು ಕೊಟ್ಟರೆ ಸಾಧಾರಣ ಇನ್ನು ಒಂದು ವರ್ಷ ಆಗುವಾಗ ಒಳ್ಳೆ ಸಾಧಾರಣ ನಮ್ಮ ಮೀನಖಂಡದಷ್ಟು ತೋರ ಬರ್ತದೆ ಈ ಸಸಿಗಳು. ಇದನ್ನು ನಾವು ತೋಟದಲ್ಲಿ ಹಾಕೊಳ್ಳಿ. ಈಗ ನಾನು ಮುಂದೆ ನಿಮಗೆ ತೋರಿಸಿಕೊಡ್ತೇನೆ. ನೀರು ನಿಲ್ಲುವಲ್ಲಿ ನೆಟ್ಟರೆ ತೊಂದರೆ ವಿಶೇಷ ಏನೂ ಆಗುವುದಿಲ್ಲ. ಇಂಥದ್ದನ್ನೇ ನಮಗೆ ನೇರ ತೋಟದಲ್ಲಿ ಕೊಂಡೋಗಿ ನಾಟಿ ಮಾಡಿದರೆ ಬದುಕುವುದು ಸ್ವಲ್ಪ ಕಡಿಮೆ. ಮತ್ತು ನೀರು ನಿಲ್ಲದಲ್ಲಿ ಬಹಳ ನೋಡಿ ಆ ಥರವಾಗಿ ಬರ್ತದೆ. ಇಲ್ಲಿ ಈಗ ನೀರು ನಿಲ್ಲುವ ಜಾಗ ಅಲ್ಲ, ಆ ಸಸಿಗಳಿರುವ ಜಾಗ. ಹಾಗೆ ಇಲ್ಲೀಗ ಇವತ್ತು ಇಷ್ಟು ಸಸಿಗಳನ್ನು ನಾನು ಅಷ್ಟೇ ಒಂದು 200 ಸಸಿ ಈಗ ನಾಟಿ ಮಾಡೋದು, ಜಾಸ್ತಿ ಮಾಡಲಿಕ್ಕಿಲ್ಲ. ಅದು ವರ್ಷವೂ ಒಂದು 200, ಹೆಚ್ಚು ಕಡಿಮೆ ಒಂದು 200 ಸಸಿ ಆಗುವಷ್ಟು ನಾಟಿ ಮಾಡಬೇಕಾಗ್ತದೆ. ಹಾಗೆ ಈ ಜಾಗ ಪ್ರಶಸ್ತವಾಗಿದೆ ನೋಡಿ. ನಾನು ಅದನ್ನು ನಿಮಗೆ ಹೇಳಬೇಕಾಗುವುದು. ಅಂದರೆ ಒಳ್ಳೆ ಬಿಸಿಲು ಬೀಳುವಂಥ ಜಾಗ. ಇಲ್ಲಿಗೆ ನೀರು ಸಹ ಬೇಕಾದಾಗೆ ನಮಗೆ ಕೊಡುವಂಥ ವ್ಯವಸ್ಥೆ ಇದೆ. ಹಾಗಾದ ಕಾರಣ ಇಲ್ಲಿ ಸಸಿಗಳು ಆರೋಗ್ಯವಾಗಿ ಬರ್ತದೆ. ಯಾವಾಗಲೂ ನಾವು ಬಿಸಿಲು ಗಾಳಿ ಇರುವಲ್ಲಿ ಸಸಿಗಳನ್ನು ನಾಟಿ ಮಾಡಬೇಕು. ಯಾವಾಗ ನೆರಳಿನಲ್ಲಿ ನಾವು ನಾಟಿ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ, ಅದು ಈ ತೆಗೆದು ಅದನ್ನು ಕಿತ್ತು ಇನ್ನೊಂದಕ್ಕೆ ನಾವು ಸಾಗಾಟ ಮಾಡಿ ನೆಡುವಾಗ ಸ್ವಲ್ಪ ಅದಕ್ಕೆ ಬಸವಳಿದಾಗೆ ಕಾಣ್ತದೆ ನೋಡುವಾಗ. ಏನೇ ಆಗಿರಲಿ, ಅದು ನೋಡುವ ಹೇಗಾಗ್ತದೆ ಅಂತ ಹೇಳಿಕೊಂಡು. ಇನ್ನೀಗ ಇದಕ್ಕೆ ಈಗ ಗೊಬ್ಬರ ಇರಿಸಬೇಕು. ಗೊಬ್ಬರ ಬುಡಕ್ಕೆ ಅಂದರೆ ಈ ಥರ ನಾಟಿ ಮಾಡಿ ನಾವು ಹಾಗೆ ಬಿಡಬಾರ್ದು. ಅಂದರೆ ಇದಕ್ಕೆ ನೀರು ಬಿದ್ದಾಗುವಾಗ ಇದರಲ್ಲಿ ನಾವು ರಾಡಿ ಅಂತ ಹೇಳ್ತಾರೆ, ಅಥವಾ ಮೇಲಿನಿಂದ ನುಣುಪಾದಂತಹ ಕೆಸರು ನಿಂತುಕೊಂಡ್ರೆ ಅಲ್ಲಿ ಬುಡ ಸ್ವಲ್ಪ ಗಟ್ಟಿಯಾಗ್ತದೆ. ಬೇರು ಬರುವುದಾಗಿರಲಿ, ಆರೋಗ್ಯವಾಗಿ ಬರುವುದಿಲ್ಲ ಸಸಿಗಳು. ಹಾಗಾದ ಕಾರಣ ಕೂಡಲೇ ಇದಕ್ಕೆ ನಾವು ಹಟ್ಟಿ ಗೊಬ್ಬರ ಒಂದು ಬುಟ್ಟಿಯನ್ನು ಒಂದು 10 ಸಸಿಗೆ 8-10 ಸಸಿಗೆ ಇಟ್ಟು ಸಾಕಬೇಕು. ಹಾಗೆ ನೋಡುವ ಹೇಗಾಗ್ತದೆ ಅಂತ. ನೋಡಿ, ನಾನು ಈಗ ನಿಮ್ಮ ಹತ್ತಿರ ಮೇಲೆ ಸಸಿಗಳ ಬಗ್ಗೆ ಹೇಳಿದರೆ ಸಣ್ಣ ಸಸಿಗಳು ನೀರು ತುಂಬಿದ ಜಾಗದಲ್ಲಿ ನೆಟ್ಟರೆ ಕೊಳೆತು ಹೋಗ್ತದೆ. ಇದು ಸ್ವಲ್ಪ ಅದೇ ಥರದ ತೋಟ. ಗೊತ್ತಾಯಿತು. ಇದೊಂದು ನಾನು ಹೊಸದಾಗಿ ಖರೀದಿ ಮಾಡಿದಂಥ ತೋಟ. ಸದ್ಯ ಒಂದು 6 ತಿಂಗಳಾಯ್ತಷ್ಟೇ. ಹಾಗಾದ ಕಾರಣ ಇದರ ಕೆಲಸದ ಯೋಜನೆ ಆಗ್ತಾ ಇದೆ, ಯಾವ ರೀತಿ ಮಾಡೋದು ಅಂತ ಹೇಳಿಕೊಂಡು.
ನೋಡಿ ಸಸಿ ನೀರು ಎರಕಿದ ಕಾರಣದಿಂದಾಗಿ ಈ ಸಸಿ ನೋಡಿ ಈ ಥರ ಆಗ್ತದೆ. ಇದು ದೊಡ್ಡದಾದರೂ ಅಲ್ಲಿಗೆ ವಾಲಿಕೊಂಡಿದೆ, ಗೊತ್ತಾಯ್ತಲ್ಲ. ಇನ್ನೀಗ ಅದೇ ನೀರನ್ನು ಆ ಬದಿಯಲ್ಲಿ ಹಾಗೆ ಆಗಿ ಗೊತ್ತಾಯ್ತಲ್ಲ ಸೀದಾ ಮುಂದೆ ತೋಡಿದೆ. ಅಲ್ಲೇ ಸೈಡಿನಲ್ಲಿ ಹಾಗೆ ಹಾಕಲಿಕ್ಕಾಗ್ತದೆ. ಹಾಗೆ ಏನಿದ್ದರೂ ಒಂದು ಮಳೆಗಾಲ ಕಳೆಯದೆ ನಮಗೆ ಈ ಜಾಗದ ಚಿತ್ರಣ ಸಿಗೋದಿಲ್ಲ. ಅದಕ್ಕೆ ಬೇಕಾಗಿ ಇದರ ಕೆಲಸವನ್ನು ಸ್ವಲ್ಪ ಲೇಟ್ ಮಾಡಿ ಪ್ರಾರಂಭ ಮಾಡಿದೆ. ನೋಡಿ ಎಲ್ಲ ಕಾಡಿತ್ತು ಸಿಕ್ಕಾಬಟ್ಟೆ ಎಲ್ಲ. ನೋಡಿ ಈ ಥರದ್ದು ಎಲ್ಲದನ್ನು ಕಿತ್ತು ತೆಗೆದು ಅದನ್ನು ಕಡಿಲಿಕ್ಕಿಲ್ಲ. ಮತ್ತು ನೋಡಿ ಇದೊಂದು ಅಂಡೆಪಾಜೆ ಅಂತ ಹೇಳ್ತಾರೆ. ಇದು ತುಂಬ ನಮಗೆ ತೋಟದಲ್ಲಿ ಹುಟ್ಟಿಕೊಳ್ತದೆ. ಇದನ್ನು ನಾವು ಆದಷ್ಟು ಕಿತ್ತೆ ತೆಗಿಬೇಕು. ಮತ್ತು ರೌಂಡಪ್ಪು ಹಾಯಿಸ್ತಾರೆ. ರೌಂಡಪ್ ಹಾಯಿಸಿದರೆ ನಾನು ಸ್ವಲ್ಪ ಪರಿಸರದ ಬಗ್ಗೆ ಕಾಳಜಿ ನನ್ನ ಹತ್ರ ಸ್ವಲ್ಪ ಜಾಸ್ತಿ ಆಗದ ಕಾರಣ ತುಂಬ ಯೋಚನೆ ಮಾಡ್ತಾಯಿದ್ದೀನಿ, ಅಂದರೆ ರೌಂಡಪ್ಪಿನ ಬಗ್ಗೆ. ಏನೇ ಆದಷ್ಟು ನಾವು ಮ್ಯಾನ್ಯುವಲ್ ಆಗಿ ಇದನ್ನು ತೆಗೆಯುವಂಥ ಯೋಚನೆ ಮಾಡ್ತಾಯಿದ್ದೀನಿ. ಯಾಕೆ ಎಲ್ಲ ಇದನ್ನು ಈ ಥರವಾಗಿ ನಾವು ಅಡಿಕೆ ಸಸಿಯನ್ನು ನಾಟಿ ಮಾಡಲಿಕ್ಕೆ ಗುಂಡಿ ಮಾಡಿ ಅವರಿಟ್ಟಿದ್ದಾರೆ. ನನಗೆ ಗೊತ್ತಾಯ್ತಲ್ಲ. ಇನ್ನೀಗ ಇದಕ್ಕೆ ಇಲ್ಲಿಗೆ ನಡಬೇಕಾದ ಅವಶ್ಯ ಇಲ್ಲ. ಯಾಕೆಂತ ಹೇಳಿದರೆ ಇದು 2 ಸಸಿ ಮರಗಳು. ನೋಡಿ ಈ 2 ಸಸಿ ಮರದ ಮಧ್ಯ ಈ ಥರವಾಗಿ ಗುಂಡಿ ಮಾಡಿ ನಡಬೇಕಾದ ಅಗತ್ಯ ಇಲ್ಲ. ಇದು ವೇಸ್ಟ್. ಇದು ನೋಡಿ ಇದೆಲ್ಲ ದೊಡ್ಡ ಹಳೆ ಮರಗಳಲ್ಲ, ಎಲ್ಲ ಸಸಿ ಮರಗಳು. ಹಾಗೆ ಹೇಳಿಕೊಂಡು ಕೆಲವುದಕ್ಕೆ ನಾಟಿ ಮಾಡಬೇಕಾದ ಜಾಗ ಇದೆ ಇದರಲ್ಲಿ. ಏನೇ ಆಗಲಿ ಅಂತೂ ಈ ಹೊಸ ಜಾಗ ಅಂತ ಆಗುವಾಗ ನಮಗೆ ಒಂದು ಸ್ವಲ್ಪ ಸಮಯ ನೋಡಿ ಇಲ್ಲಿ ಇದು ತುಂಬ ಈ ಜಾಗ ತುಂಬ ನೋಡಿ ಇಲ್ಲಿ ನಡ್ಬೋದು. ಇಲ್ಲಿ ವಿಶಾಲ ಇದೆ, ಆದರೂ ಹತ್ತಿರ ಆಗ್ತದೆ. ಅಲ್ಲ ಅಂತಾದರೆ ಇದು ಸಾಧಾರಣ ಹೆಚ್ಚು ಕಡಿಮೆ ಒಂದು 15 ಫೀಟ್ ಜಾಸ್ತಿ ಆಗ್ತದೆ. 15 ಫೀಟು ಹಳೆ ತೋಟದಲ್ಲಿ ಬಿಡಬೇಕಾದ ಅಗತ್ಯ ಇಲ್ಲ. ಇದರಲ್ಲಿ ಮತ್ತು ನೋಡಿ ಈ ಥರದ ಉರಿಪ್ಪಿನ ಮರಗಳನ್ನು ಸಹ ಸಿಕ್ಕಾಬಿಟ್ಟಿದೆ ಇಲ್ಲಿ ತುಂಬ ಈ ತೋಟದಲ್ಲಿ. ಇದು ಉರಿಪ್ಪು ನೋಡಿ, ಆ ಮರ ಇದು ಇದೀಗ ಸಸಿ. ಇದೀಗ ನಿಜವಾಗಿ ಆದರೂ ಮೋಪಿಗೆ ಹಾಕುವಂಥ ಮರ ಇದು. ಮೋಪಿಗೆ ಇದು ಸಣ್ಣ ಆಯಿತು, ಹಾಗೆ ಹೇಳಿಕೊಂಡು ಕಡಿಲಿಕ್ಕೆ ಮನಸ್ಸು ಬರೋದಿಲ್ಲ. ಇದು ನಮ್ಮ ಇನ್ನು ಮುಂದೆ ಒಂದು 10-50 ವರ್ಷ ಎಲ್ಲ ಹೋದರೆ ಮಕ್ಕಳಿಗೆ ನಾವೊಂದು FD ಹಾಕಿಟ್ಟಾಗಿದೆ. ಆದ ಕಾರಣ ಆದಷ್ಟು ಮರಗಳನ್ನು ಬದಿಯಲ್ಲಿ ಬೆಳೆಸಬೇಕು. ಕರೆಯಲ್ಲಿ ಬೆಳೆಸಿದರಷ್ಟೇ ತೋಟಕ್ಕೆ ಸ್ವಲ್ಪ ಗಾಳಿ ಹೊಡೆಯೋದಕ್ಕೂ ಒಳ್ಳೆಯದಾಗ್ತದೆ. ಗಾಳಿ ಕೆಲವು ಸಲ ಬೀಳಬೇಕಂತ ಹೇಳ್ತಾರೆ, ಕೆಲವು ಸಲ ಗಾಳಿ ಹೊಡಿಬೇಕು ಅಂತ. ಕೆಲವು ಸಲ ಗಾಳಿ ಇದ್ದರೆ ಅಡಿಕೆ ಮರ ಎಲ್ಲ ಮುರಿದು ಹೋಗ್ತದೆ ಅಂತ ಹೇಳುವಂಥ ಇದು ಉಂಟು. ಇದರಲ್ಲಿ ಅಷ್ಟೇ ಅಡಿಕೆ ಇಲ್ಲ ಮಾತ್ರ, ಎಲ್ಲ ಎಳೆ ಕಾಯಿ ಬಿದ್ದು ಪೂರ್ಣ ಇದರ ಸಿಂಗಾರ ಕರಟಿ ಹೋಗಿದೆ. ಮತ್ತು ಅದಲ್ಲದೆ ಎಲೆ ಚುಕ್ಕಿ ರೋಗದ ಪ್ರಭಾವ. ಒಟ್ಟಿನಲ್ಲಿ ಫಸಲು ಬಹಳ ನುಕ್ಸಾನಾಗಿದೆ. ಏನು ಮಾಡೋದು ಆಗ್ತದೆ ನೋಡುವ, ಟ್ರೈ ಮಾಡೋದು. ನೋಡಿ ಹೀಗೊಳ್ಳಿ ಎಲ್ಲ ಇಡೀ ತೋಟದಿಂದ ಹೀಗೊಳ್ಳಿ ಈ ಥರ ನಾವು ಈ ರಥಪುಷ್ಪ ಅಂತ ಹೇಳ್ತೇವೆ, ಮತ್ತು ಇಟ್ಟು ಅಂತ ಹೇಳ್ತಾರೆ, ತುಳುವಿನಲ್ಲಿ ಹೇಳ್ತೇವೆ ಅಂತ. ಒಟ್ಟಿನಲ್ಲಿ ಹೀಗೊಳ್ಳಿ ಈ ಥರದ ಹೂ ಬರುವಂತಹ ನೋಡಿ ಒಯ್ಕೊಳ್ಳಿ ಬರುವಂಥ ಸಸ್ಯ. ಇದು ಬೇರಿನಲ್ಲಿ ಚಿಗುರಿಕೊಳ್ಳುವಂಥದ್ದು. ಬೀಜ ಬಿದ್ದು ಹುಟ್ಟುವುದರಿಂದ ಜಾಸ್ತಿ. ತಗೊಳ್ಳಿ ಇದು ಸಣ್ಣ ಒಂದು ರೋಮ ಬೇರಿದ್ದರೆ ಅದು ಬರೀ 3 ತಿಂಗಳಲ್ಲಿ ದೊಡ್ಡ ಸಸ್ಯ ಆಗ್ತದೆ. ದೊಡ್ಡ ಅಂತ ಹೇಳಿದರೆ ಒಂದು 2-4 ಫೀಟ್ ಉದ್ದ ಬರ್ತದೆ. ದೊಡ್ಡ ಹಂಗತ್ತದ್ದೇನಲ್ಲ. ನೋಡಿ ಇಲ್ಲೀಗ ಹಾಗೆ ಬಂದಂತಹ ಅಲ್ಲಿ ನೋಡಿ ಇಕೊಳ್ಳಿ ಇದು ಕೊಳೆ ರೋಗ. ಇಕೊಳ್ಳಿ ಇದು ಕೊಳೆ ರೋಗ. ಇದು ಕೊಳೆ ರೋಗದಲ್ಲಿ ಈ ಮರದಿಂದ ಸುಮಾರು ಅಡಿಕೆಗಳು ಎಲ್ಲ ಕೆಳಗೆ ಬಿದ್ದುಕೊಂಡು ಕಾಣ್ತದೆ. ಹಾಗೆ ನೋಡಿ ಅಲ್ಲಿ ಇರುವುದೇ 4 ಅಡಿಕೆ, ಇದ್ದದ್ದು ಬಿದ್ದಿದೆ. ಇದಕ್ಕೆ ಮದ್ದು ಬಿಟ್ಟು ಲೆಕ್ಕಕ್ಕೆ 10 ದಿನ ಆಯ್ತು ಅಷ್ಟೇ. ಈ 10 ದಿನ ಆದಂತಹ ತೋಟಕ್ಕೆ ಪುನಃ ನಾವು ಔಷಧಿ ಸಿಂಪರಣೆ ಮಾಡೋದು ಅಂತ ಹೇಳಿದರೆ
ಎಷ್ಟು ತ್ರಾಸ. ಒಂದು 200 ಲೀಟರ್ನ ಒಂದು ಡ್ರಮ್ಮಿಗೆ ನಮಗೆ ಇವಾಗ ಔಷಧಿ ಸಿಂಪಡಣೆ ಮಾಡಬೇಕು ಅಂತ ಹೇಳಿದರೆ ಸಾಧಾರಣ ಒಂದು 3,000 ರೂಪಾಯಿ, 3,000ರಿಂದ 4,000ವರೆಗೆ ಬೀಳ್ಬೋದು, 3,500ದಿಂದ ಮೇಲೆ ಬೀಳ್ಬೋದು. ಗೊತ್ತಾಯ್ತಲ್ಲ. ಅಂದರೆ 2.5 ಕಿಲೋ ಮೈಲ್ ತುತ್ತು 2,000 ರೂಪಾಯಿ ಬಿಟ್ಟವರಿಗೆ 3,500 ಮತ್ತು ಸುಣ್ಣ ಇಂಥದ್ದೆಲ್ಲ ನೋಡಿ. ಇಲ್ಲಿ ಆಗಿ ಆ ಕಡೆಯಿಂದ ನೀರಿನ ಕಣಿ ಇಲ್ಲಿ ಹೀಗೆ ಬಂದು ನೋಡಿ ಇಲ್ಲಿಗೆ ಬಂದು ಜಾಯಿಂಟ್ ಆಗಬೇಕು. ಹಾಗೆ ಆದರೆ ಈ ತೋಟ ಇದು ಇನ್ನೂ ಮೇಲೆ ಕಾಣ್ತದೆ. ಇದು ಇಷ್ಟಲ್ಲ, ಇದರಿಂದಲೂ ಅಡಿ ತಗ್ಗಿ ಹೋಗಬೇಕು. ಹಾಗಿದ್ದರೆ ಮಾತ್ರ ಈ ತೋಟದ ನೀರನ್ನು ನಮಗೆ ನೋಡಿ ಇಲ್ಲಿ ತೋಡು ಎಷ್ಟು ತಗ್ಗಿದೆ ನೋಡಿ. ಇಷ್ಟು ತೋಡು ತುಂಬ ತಗ್ಗಿದೆ ಈ ಜಾಗ. ಇಲ್ಲಿಂದ ಅಷ್ಟು ಬಸಿಗಾಲುವೆ ನೇರ ಇಲ್ಲಿಗೆ ಕೊಡಲಿಕ್ಕೆ ಸಮಸ್ಯೆ ಆಗಿದೆ. ಏನಂತ ಹೇಳಿದರೆ ಇಲ್ಲಿ ಒಳ್ಳೆ ಕರ್ಗಲ್ಲಿನಿಂದ ಕಟ್ಟೆ ಮಾಡಿದ್ದಾರೆ. ಇಲ್ಲಿ ಕಟ್ಟೆ ಅಂತ ಹೇಳುವಾಗ ಇದು ನಾನು ನೋಡಲೇ ಇಲ್ಲ. ಇಲ್ಲಿ ನೋಡಿ ಸರಿ ಒಂದು ಕರ್ಗಲ್ಲಿನಿಂದ ಅಷ್ಟೂ ಚೆನ್ನಾಗಿ ಕಟ್ಟಿದಂತಹ ಕಟ್ಟೆ ಎಲ್ಲ ಬಿದ್ದಿದೆ ನೋಡಿ. ಏನು ಮಾಡೋದು. ನಾನಿದು ನೋಡಿದ್ದೆ ಇವಾಗ. ನೋಡಿ ಈ ತೋಟ ಕಳೆದ ವರ್ಷವೇ ಎಲೆ ರೋಗದಿಂದ ತುಂಬ ಸೊರಗಿ ಹೋದಂತಹ ತೋಟವಾಗಿತ್ತು. ಅದರ ಮೇಲಿಂದ ಮೈಟ್ ಬಂತು. ಈ ಮೈಟಿಗೆ ನಾನು ಯಾವುದೇ ಔಷಧಿ ಸಿಂಪಡಣೆ ಮಾಡಲಿಲ್ಲ. ಆದರೆ ನೋಡಿ ಇವಾಗ ಈಗಲೇ ಪ್ರಾರಂಭ ಆಗಲಿಕ್ಕೆ ತೊಡಗಿಕೊಂಡಿದೆ ನೋಡಿ. ಪ್ರಾರಂಭ ಆಯಿತು ಅಂತಲೇ ಹೇಳ್ಬೋದು. ಬಟ್ ಈಗ ಔಷಧಿ ಯಾವುದಕ್ಕೆ ಸಿಂಪಡಣೆ ಮಾಡೋದು ನಾವು? ಕೊಳೆ ರೋಗಕ್ಕೆ ಅಲ್ಲ, ಎಲೆ ಚುಕ್ಕೆಗ, ಯಾವುದಕ್ಕೆ? ಇದು ನಮಗೆ ಈ ಕೃಷಿಕನಿಗೆ ಈ ಔಷಧಿ ಬಿಡುವುದೇ ಒಂದು ಉದ್ಯೋಗವೇ ಆಗಿ ಹೋಗ್ತೋ ಅಂತ ಕಾಣ್ತದೆ ನೋಡುವಾಗ. ಏನು ಮಾಡೋದು ನೋಡಿ. ಈ ಸಸಿಯ ನೋಡಿ, ಈ ಸಸಿ ನನಗೆ ಕಾಣ್ತದಾ ನೋಡಿ ಎಲೆ ಇರವೆ ನೋಡಿ. ಅದು ಚುಕ್ಕೆ ಪ್ರಾರಂಭ ಆಗಿದೆ ನೋಡಿ. ಇದು ಹೋಗಿದೆ ಎಲ್ಲ. ಇನ್ನು ಬೇಕಾ ಕೃಷಿ? ಬೇಕಾದಿತ್ತು ನಾವು ಮಾಡಲಿಕ್ಕೆ ಸಾಧ್ಯವೋ ಇದನ್ನು? ಆದರೆ ಏನು ಮಾಡಲಿಕ್ಕಾಗ್ತದೆ? ಒಂದು ಎಲೆ ಚುಕ್ಕೆಗಳು, ಒಂದು ಮೈಟು, ಮತ್ತು ಕೆಲವು ದಿಕ್ಕಿನಲ್ಲಿ ಬೇರು ಹುಳ, ಕೆಲವು ದಿಕ್ಕಿನಲ್ಲಿ ಎಲ್ಲೋ ಒಯ್ಯಳ್ಳಿ. ಆದರೆ ಇನ್ನು ಏನಾದರಿದ್ದರೆ ಒಳ್ಳೆ ಮೆಣಸು ನಾಟಿ ಮಾಡ್ಬೋದು. ಅದಕ್ಕೆ ಆದಿತ್ತು ಕಲ್ಲ ಗುಂಟ ಹಾಕಿ, ಅಂದರೆ ಸಿಮೆಂಟಿನ ಪೋಲ ಹಾಕಿ ಕೃಷಿ ಮಾಡೋ ಪಗರ ಮಾಡ್ಬೋದು, ಅಡಿಕೆ ಸಿಗದಿದ್ದರು. ಅದಕ್ಕೆ ಆದಿತ್ತು. ಆದರೂ ಸಸಿ ಮರ ಬದುಕಬೇಕಲ್ಲ, ಮರ ಬದುಕಿದಾರಲ್ಲ, ಅದಕ್ಕೂ ಆಗೋದು. ಏನು ಮಾಡಲಿಕ್ಕಾಗೋದಿಲ್ಲ. ಹೋಗಲಿ ನೋಡಿ, ಇದು ಸಾಗವಾನಿ ಸಸಿ. ಇದಕ್ಕೆ 2 ವರ್ಷ ಆಯಿತು ಈ ಸಾಗವಾನಿ ಸಸಿಗೆ. ಗೊತ್ತಾಯ್ತಲ್ಲ ನೋಡಿ. ಒಳ್ಳೆ ಮೆಣಸು ನಾಟಿ ಮಾಡಿದ್ದೀನಿ ಅದಕ್ಕೆ. ಹಾಗೆ ಅಷ್ಟು ಬಂತು. ಅಂತೂ ಒಳ್ಳೆ ಕೃಷಿ ಅಂತಲ್ಲ, ಅದು ಎವರೇಜು ಒಂದು. ಹಾಗೆ ಇಲ್ಲಿ ಕೊಳ್ಳಿ ಇನ್ನೊಂದು ಮರ ಉಂಟು. ಇದನ್ನು ನಿಜವಾಗಿ ಅಂತ ಹೇಳಿದರೆ ಅದನ್ನು ಕೊಂಬೆ ಕಟ್ಟು ಮಾಡಬೇಕು. ಸಾಗವಾನಿಯದ್ದು ಕೊಂಬೆ ಕಟ್ಟು ಮಾಡಿಕೊಂಡು ಹೋದರೆ ನೇರ ಹೋಗ್ತದೆ. ಹಾಗೆ ಈಗ ಒಳ್ಳೆ ಮೆಣಸಿಗೆ ಎಲ್ಲ ಮರಗಳಿಂದ ನನಗೆ ಇದು ಸೂಕ್ತ ಅಂತ ಕಾಣ್ತದೆ ನೋಡಿ. ಇದೊಂದು ಈ ಸಾಗವಾನಿ ಮರ ನೋಡಿ ಹೇಗೆ ಹೋಗಿದೆ ಅಂತ. ಇದು ತುಂಬ ಉದ್ದ ಮತ್ತು ತೋರ ಎರಡೂ ಇದೆ. ಇದು ಹಳೆ ಮರ, ಸಾಧಾರಣ ಹೆಚ್ಚು ಕಡಿಮೆ ಇದೊಂದು 60 ಫೀಟು ಹೈಟ್ ಉಂಟು ಮರ ನೋಡಿ. ಅಲ್ಲಿ ಒಂದು ನೋಡಿ, ಸಾಗವಾನಿಯನ್ನು ನಾನು ಯಾವುದನ್ನು ಕಡಿದು ತೆಗಿಲಿಕ್ಕಿಲ್ಲ. ಸಾಗವಾನಿಯನ್ನು ಹಾಗೆ ಬಿಡೋದು. ಈಗ ಒಂದು ವೇಳೆ ಇನ್ನು ಎಲೆ ಚುಕ್ಕೆ ರೋಗ ಬಂದು ಜಾಸ್ತಿ ಬಂದರೆ ಸಾಗವಾನಿ ತೋಟ ಮಾಡುವ, ಏನು ಬೇಸರ ಇಲ್ಲ. ಮತ್ತೇನು ಮಾಡೋದು. ಹಾಗೆ ಸಾಗವಾನಿ ಸುಮಾರು ಸಸಿಗಳು
ಕಾಣಲಿಕ್ಕೆ ಸಿಗ್ತದೆ. ಈಗ ಇಲ್ಲಿ ಒಂದು 2 ಇದೆ. ಹೀಗೆ ಇಲ್ಲೀಗ ಇದು ಒಳ್ಳೆ ಜಾತಿ ಸಾಗುವಾನಿ ಅಂತ ಹೇಳಿದರೆ ಇದು ಈ ನೋಡಿ ಎಲ್ಲ ಸತ್ತ ಹೋಗ್ತಾ ಇದೆ. ಇದರಲ್ಲಿ ಕೊಂಬೆ ಬರೋದು ಕಡಿಮೆ, ಬರ್ತದೆ, ಬರೋದಿಲ್ಲ ಅಂತಿಲ್ಲ, ಅದನ್ನು ನಾವು ಕತ್ತರಿಸ್ತಾ ಬೇಕಷ್ಟೆ. ಹಾಗೆ ನಾನು ಇನ್ನೀಗ ಒಳ್ಳೆ ಮೆಣಸಿಗೆ ಇದನ್ನೇ ಆರಿಸಿಕೊಡೋದು ಅಂತ ಯೋಚನೆ ಮಾಡ್ತಾಯಿದ್ದೇನೆ. ನೋಡಿ, ತೋಟಕ್ಕೆಲ್ಲ ಹೋಗಿಕೊಂಡು ಸಸಿಯನ್ನೆಲ್ಲ ನಾಟಿ ಮಾಡಿಸಿ, ಮತ್ತು ಸ್ವಲ್ಪ ತೆಂಗಿನಕಾಯಿ ಸಿಕ್ಕಿತು, ಮತ್ತು ಸ್ವಲ್ಪ ಒಂದು ಬಾಳೆಗೊನೆ ಸಿಕ್ಕಿತು. ಹಾಗೆ ಇದನ್ನೆಲ್ಲ ತಗೊಂಡು ಮನೆಗೆ ಬಂದು ಇನ್ನೂ ಒಂದು ಸ್ವಲ್ಪ ಏನಾದರೂ ಚಾಯೋ ಜ್ಯೂಸೋ ಏನಾದರೂ ತಗೊಂಡು ಪುನಃ ಹೋಗೋದು. ಇದು ನಮ್ಮ ಮಾಮೂಲು ಪರಿಪಾಠ. ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಜೈ ಹಿಂದ್.